ಇಡ್ಲಿಗೆ ಈ ಥರ ಸಾಂಬಾರು ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊಂಡು ತಿನ್ಬೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿದೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ವಾತಾವರಣನೇ ಸರಿ ಇಲ್ಲ ನೋಡಿ ಫ್ರೆಂಡ್ಸ್. ಇವಾಗ ನಾನು ಒಂದು ಸ್ವಲ್ಪ ಬೇಳೆನ ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು 2 ವಿಷಲ್ ಕುದಿಯೋಕ್ಕೆ ಇಡ್ತೀನಿ ನೋಡಿ. ಇದು ತುಂಬಾ ಸಿಂಪಲ್ಲಾಗಿ ನೀವು ಸಾಂಬಾರು ಮಾಡ್ಕೋಬೋದು. ಇಡ್ಲಿ ವಡೆ ಮಾಡಿಕೊಂಡ್ರೆ ಇದು ತುಂಬ ಟೇಸ್ಟ್ ಕೊಡುತ್ತೆ. ಬನ್ನಿ ಇವಾಗ ಒಂದು ಬಾಣಲೆಲ್ಲ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದ್ಮೇಲೆ ನೀವು 2 ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ನಾನು ಅದನ್ನು ತೋರ್ಸೋಕ್ಕಾಗಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಡೈರೆಕ್ಟಾಗಿ. 2 ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮೆಟೊ ಹಣ್ಣು ಹಾಕಿ ನೀಟಾಗಿ ನೀವು ಕರ್ಕೋಬೇಕು ಎಣ್ಣೆಲೆ. ಇದರಲ್ಲೇ ಎಲ್ಲ ಹಾಕಿದ್ರೆ ನಡೀತಾ ಫ್ರೆಂಡ್ಸ್. ಇವಾಗ ಅದನ್ನೇ ಸ್ವಲ್ಪ ಸೈಡಿಗೆ ತರಿಸ್ಬಿಟ್ಟು ನೋಡಿ ಅದಕ್ಕೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಧನಿಯಾ ಅಂತ ಹೇಳ್ತಿರಲ್ಲ ಅದಕ್ಕೆ ಕೊತ್ತಂಬರಿ ಕಾಳು ಮತ್ತು ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಕಾಳು ಅಷ್ಟೇ ಹಾಕಬೇಕು ಫ್ರೆಂಡ್ಸ್. ನೀವು ಯಾವುದೇ ಥರ ಚಕ್ಕೆ ಲವಂಗ ಏನೂ ಹಾಕಕ್ಕೆ ಹೋಗ್ಬೇಡ್ರಿ. ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೆ ನಾನು. ಇಡ್ಲಿಗೆ ಸಾಂಬಾರು ತುಂಬ ಟೇಸ್ಟಿ ಕೊಡುತ್ತೆ. ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಜೀರಿಗೆ, ಸಾಸಿವೆ ಕಾಳು ಹಾಕಿಬಿಟ್ಟು ಅದರಲ್ಲೇ ಬೇಯಿಸ್ಕೋಬೇಕು. ಇವು ಫಸ್ಟಿಗೆ ನಾವು ಟೊಮೊಟೊ ಹಾಕಿರ್ತೇವಲ್ಲ ಬೆಂದಿರ್ತಾವೆ ಫ್ರೆಂಡ್ಸ್. ಹಾಗಾಗಿ ಅದನ್ನು ಸೈಡ್ಗೆ ಸರಿಸ್ಬಿಟ್ಟು ಅದರಲ್ಲೇ ಎಲ್ಲ ಕಾಳು ಹಾಕ್ಕೊಂಡು ನಾವು ಮತ್ತೆ ಇನ್ನೊಂದ್ಸಲ ಫ್ರೈ ಮಾಡಿಕೊಂಡು ಮತ್ತು ಬೆಳ್ಳುಳ್ಳಿ ಹಾಕ್ಕೋಬೇಕು. ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಒಣ ಕೊಬ್ಬರಿ. ನೋಡಿ ಹೋಟೆಲ್ನಲ್ಲಿ ಯಾವ ಥರ ಆಗುತ್ತೆ ಸಾಂಬಾರು ಅದೇ ಥರ ಇದು ಸಾಂಬಾರು ಆಗಿರುತ್ತೆ. ಉದ್ದಿನಬೇಳೆ ಹಾಕಿರ್ತೇವಲ್ಲ ಅದಕ್ಕೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಇವಾಗ 1-2 ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೋಡಿರಿ. 2 ಗಡ್ಡೆ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೆ. ಮತ್ತು ಕರಿಬೇವು, ಬೆಳ್ಳುಳ್ಳಿ. ನೆಕ್ಸ್ಟು ಎಲ್ಲ ಫ್ರೈ ಮಾಡ್ಕೊಂಬಿಡಿ ನೀವು. ಟೊಮೆಟೊ ಹಣ್ಣು ಅದರಲ್ಲೇ ಸಹಿತ ಹುರ್ಕೋಬೇಕು ನೋಡಿರಿ. ನಾನು ಇದಕ್ಕೆ ಹುಣಸೆ ಹಣ್ಣು ಏನು ಹಾಕಿಲ್ಲ ಫ್ರೆಂಡ್ಸ್. ನೀವು ಬೇಕಾದ್ರೆ ಹುಣಸೆ ಹಣ್ಣು ಹಾಕ್ಕೊಳ್ರಿ. ನಾನು ಟೊಮೊಟೊ ಹಣ್ಣೆ ಸ್ವಲ್ಪ ಹುಳಿ ಇರೋದ್ರಿಂದ ಹುಣಸೆ ಹಣ್ಣೇನು ಹಾಕಿಲ್ಲ. ನೀವು ಬೇಕು ಅನ್ನೋದಾದರೆ, ಹುಳಿ ಜಾಸ್ತಿ ಬೇಕು ಅನ್ನೋದಾದರೆ ಟೊಮೊಟೊ ಹಾಕ್ಕೊಳ್ರಿ. ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಒಂದೇ ಒಂದು ಈರುಳ್ಳಿ ಹಾಕ್ತಾಯಿದ್ದೆ ನಾನು. ಜಾಸ್ತಿ ಮಸಾಲೆ ಹಾಕಿದರೆ ಸಾಂಬಾರು ಟೇಸ್ಟ್ ಕೊಡೋಲ್ಲ, ಯಾಕಂದರೆ ಬೇಳೆ ನಾವು ಇವೆಲ್ಲ ಮಿಕ್ಸ್ ಮಾಡಿರ್ತೇವಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಒಂದೇ ಈರುಳ್ಳಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸಾಕು. ಮತ್ತು ಬೇಳೆನ ನೀವು ಫುಲ್ಲು ಮೆತ್ತಗೆ ಬೇಯಿಸ್ಬೇಕು ನೋಡಿ. ಇವಾಗ ಈ ಥರ ನೀವು ಎಲ್ಲ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ. ಇದಕ್ಕೆ ನಾನು ಒಂದು ಸ್ವಲ್ಪ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಇಷ್ಟೇ ಹಾಕ್ತಾಯಿದ್ದೆ ನೋಡಿ. ನಾನು ಮತ್ತೆ ಯಾವ ಸಾಂಬಾರು ಪುಡಿನೂ ಏನೂ ಯೂಸ್ ಮಾಡಿಲ್ಲ. ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಖಾರ ಪುಡಿ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಇವಾಗ ಲಾಸ್ಟಿಗೆ ಕೊಬ್ಬರಿ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಇದರಲ್ಲೇ ಕೊಬ್ಬರಿ ಹಾಕೋಕ್ಕೆ ಹೋಗಬೇಡಿ. ಕೊಬ್ಬರಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಿರಿ. ಆದರೆ ಈ ಸಾಂಬಾರಿಗೆ ಸ್ವಲ್ಪ ಕೊಬ್ಬರಿ ಹಾಕಿದ್ರೇ ಟೇಸ್ಟ್ ಅಂತ ಹೇಳ್ತೀನಿ ನೋಡಿ. ಸಿಂಪಲ್ಲಾಗೆ ನಾವು ಯಾವ ಥರ ಸಾಂಬಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಇಡ್ಲಿಗೆ ಮತ್ತು ತಟ್ಟೆ ಇಡ್ಲಿಗೆ ನೀವು ಇಡ್ಲಿ ವಡೆ ಮಾಡಿಕೊಂಡಾಗ ಭಾಳ ಟೇಸ್ಟ್ ಕೊಡ್ತೈತ್ರಿ ಇದು ಸಾಂಬಾರು. ಇವಾಗ ನೋಡಿ ನಾನು ಸಾಂಬಾರು ಪುಡಿ ಮತ್ತು ಖಾರ ಪುಡಿ ಹಾಕಿ ಲಾಸ್ಟಿಗೆ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ. ನಾನು ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಎಲ್ಲ ಫ್ರೈ ಆದಮೇಲೆ ಆರೋಕ್ಕೆ ಇಟ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ನಾವು ನೋಡಿ. ಇವಾಗ ಫುಲ್ಲು ರೆಡಿ ಆಗ್ತಾಯಿದೆ ಇದು. ಇದನ್ನೇ ಭಾಳ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಆರೋಕ್ಕೆ ಇಟ್ಬಿಡೋಣ ಫ್ರೆಂಡ್ಸ್. ಇದು ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಅದು ಆರೋ ಅಷ್ಟೊತ್ತಿಗೆ ನಾವು ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಡೋಣ ಬನ್ನಿ ಫ್ರೆಂಡ್ಸ್ ಸಾಂಬಾರಿಗೆ ನೋಡಿ. ಇವಾಗ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಕಾಳು ಮತ್ತು ಕರಿಬೇವು ಅಷ್ಟೇ ಹಾಕ್ತಾಯಿದ್ದೆ ನೋಡಿ ನಾನು. ಸಾಸಿವೆ ಕಾಳು ಕರಿಬೇವು ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಿ ಸಾಕು. ಇವಾಗ ಇದು ಒಗ್ಗರಣೆಗೆ ರೆಡಿ ಆಯಿತು. ಈ ಕಡೆ ನೋಡಿರಿ ಫುಲ್ ಬೇಳೆನೂ ಬಂದಿತ್ತು. ಈ ಥರ ಬೆಂದಿರಬೇಕು ಬೇಳೆನ ಎಲ್ಲ ಈ ಥರ ನೀವು 1 ಚಮಚ ತೊಗೊಂಡು ಎಲ್ಲ ನೋಡಿರಿ ಈ ಥರ ಮಿಜ್ಜಬೇಕು ನೀವು ನೋಡಿ. ನಾವು ಇದನ್ನು ಮಿಕ್ಸಿಗೆ ಹಾಕೋ ಅವಶ್ಯಕತೆನೇ ಇರೋದಿಲ್ಲ ನೋಡಿ. ಇವಾಗ ಇದು ನಾನು ಆವಾಗಲೇ ಸಾಮಾನೇನು ಹುರಿದಿಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದು ಆರಿತ್ತು. ಅದನ್ನು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡು ಬರ್ತೀನಿ ನೋಡಿ. ಈ ಥರ ರುಬ್ಕೊಂಬಂದೆ ನಾನು. ಫುಲ್ ಸಣ್ಣ ಆಗಿದೆ ಫ್ರೆಂಡ್ಸ್. ಅದು ರುಬ್ಕೊಂಬಂದಿರೋದನ್ನೇ ಈ ಬೇಳೆ ಕಟ್ಟಿತ್ತಲ್ಲ, ಬೇಳೆದೆಲ್ಲ ಬೇಯಿಸ್ಕೊಂಡಿದ್ದೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ನಾನು. ಕೆಲವೊಬ್ಬರು ಕೆಲವೊಂದು ಥರ ಸಾಂಬಾರು ಮಾಡ್ತಿರ್ತಾರೆ ಇಡ್ಲಿಗೆ. ನಾವು ಇದೇ ಥರ ಸಾಂಬಾರು ಮಾಡ್ತೀವ್ರಿ. ತುಂಬ ಟೇಸ್ಟ್ ಕೊಡ್ತೈತ್ರಿ. ಒಂದ್ಸಲ ಟ್ರೈ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಎಲ್ಲ ಅರ್ಥಕತಿ. ಇವಾಗ ನೋಡಿರಿ ಇದನ್ನೆಲ್ಲ ನಾನು ಇನ್ನು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ.
ನಿಮಗೆ ಸಾಂಬಾರು ಮದ ಇರಬೇಕು, ನಮಗೆ ಜಾಸ್ತಿ ನೀರು ಇರಬಾರ್ದು ಅನ್ನೋರು ನೀರು ಕಮ್ಮಿ ಹಾಕ್ಕೊಳ್ರಿ. ಇಲ್ಲ ನಮಗೆ ನೀರೇ ಇರಲಿ ಸ್ವಲ್ಪ ಅನ್ನೋರು ನೀರು ಹಾಕ್ಕೊಳ್ರಿ. ನಾನು ಇದ್ರ ತುಂಬ ನೀರು ಹಾಕ್ತೇನೆ ನೋಡಿ. ಈಗ ಇದಕ್ಕೇ ನಾನು ಆಗಲೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಯಾಕಂದರೆ ಮತ್ತೇನು ಅದಕ್ಕೆ ಹಾಕೋದು ಅಂತ ನಾನು ಇದರಲ್ಲೇ ಸಾಂಬಾರು ಕುದಿಸಿ ಆಮೇಲೆ ಪಾತ್ರೆಗೆ ಹಾಕ್ಬಿಡ್ತೀನಿ. ತುಂಬ ಟೇಸ್ಟ್ ಕೊಡ್ತ್ರಿ ಇದು ಸಾಂಬಾರು. ನೋಡಿರಿ, ನಿಮಗೆ ನೀರು ಎಷ್ಟು ಬೇಕು, ನಿಮಗೆ ನೀರು ಜಾಸ್ತಿ ಬೇಕು ಅನ್ನೋರೆ ನೀರು ಜಾಸ್ತಿ ಹಾಕ್ಕೊಳ್ರಿ. ನೀರು ಕಮ್ಮಿ ಬೇಕು ಅನ್ನೋರಾದರೆ ಮಂದಗ ಮಾಡ್ಕೊಬೋದು ನಾವು ಸಾಂಬಾರು. ಒಬ್ಬೊಬ್ಬರು ನೀರು ಇಷ್ಟಪಡ್ತಾರೆ, ನೀರು ಥರ ಸಾಂಬಾರು. ಒಬ್ಬೊಬ್ಬರು ಗಟ್ಟಿ ಇಷ್ಟಪಡ್ತಾರೆ. ನಮ್ಮ ಮನೇಲೂ ಸ್ವಲ್ಪ ಗಟ್ಟಿನೇ ಇರಬೇಕು ಸಾಂಬಾರು. ಈ ಹದಕ್ಕೆ ನಾನು ಸಾಂಬಾರು ರೆಡಿ ಮಾಡ್ಕೊತೀನಿ ನೋಡಿರಿ. ನೋಡಿ, ಇವಾಗ ಇಡ್ಲಿಗೆ ಸಾಂಬಾರು ಮಾಡೋದು ಚಿಂತೆ ಇದ್ದಾಗ ಈ ಥರ ಸಾಂಬಾರು ಆರಾಮಾಗಿ ನೀವು ಮಾಡಿಕೊಳ್ರಿ. ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಇಟ್ಬಿಡೋಣ. ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಮತ್ತು ಆವಾಗಲೇ ನಾವು ಒಗ್ಗರಣೆ ಏನು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಬಿಡ್ತೇನೆ ನೋಡಿರಿ. ಆಮೇಲೆ ನಾನು ಆ ಪಾತ್ರೆಗೆ ಹಾಕಿದ್ರಾಯ್ತು ಅಂಥೇಳಿ ಇವಾಗ ಅದಕ್ಕೆ ಹಾಕಿಬಿಟ್ಟು ಇದನ್ನು ನಾನು ಗ್ಯಾಸಲ್ಲಿಟ್ಟು ಕುದಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಪಾತ್ರೆಗೆ ಸರ್ವ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ನಾನು ಅದಕ್ಕೇ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತೀನಿ ನೋಡಿ ಫ್ರೆಂಡ್ಸ್. ನೀವೊಂದ್ಸಲ ಟ್ರೈ ಮಾಡಿರಿ, ನೀವೇ ಹೇಳ್ತೀರಿ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಇದು. ಇದಕ್ಕೆ ಬೆಲ್ಲ ಉಪ್ಪು ಹಾಕ್ಕೋಬೇಕು. ಬೆಲ್ಲ ಉಪ್ಪು ಹಾಕ್ಕೊಂಡು ಕುದಿಯೋಕೆ ಇಟ್ಬಿಡೋಣ ಬನ್ನಿ. ನಾವು ಹುಣಸೆಹಣ್ಣು ಹಿಂಡಿಲ್ಲ ಫ್ರೆಂಡ್ಸ್, ಯಾಕಂದರೆ ಟೊಮೊಟೊ ಹಾಕಿದ್ನಲ್ಲ, ಹಾಗಾಗಿ ನೀವು ಬೇಕಾದ್ರೆ ಹುಣಸೆಹಣ್ಣು ಹಿಂಡ್ಕೋಬೋದು. ಹುಳಿ ಜಾಸ್ತಿ ಆಗುತ್ತೆ. ಒಬ್ರು ಹುಳಿ ಇಷ್ಟಪಡ್ತೀರಲ್ವ. ಇವಾಗ ನೋಡಿ ಸಾಂಬಾರು ರೆಡಿ ಆಯಿತು. ಬನ್ನಿ, ಎಲ್ಲರೂ ಇಡ್ಲಿ ಸಾಂಬಾರು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಎಲ್ಲರಿಗೂ ಸಿಗ್ತೀನಿ ರೀ. ಧನ್ಯವಾದಗಳು ಫ್ರೆಂಡ್ಸ್. ತುಂಬ ಮಳೆ ಬರ್ತಾ ಇದೆ, ಇಲ್ಲಂತೂ ಮಳೆನೇ ಬಿಡ್ತಾಯಿಲ್ಲ ಫ್ರೆಂಡ್ಸ್. ಎಲ್ಲೂ ಹೊರಗೆ ಹೋಗೋಕ್ಕೆ ಸಹಿತ ಆಗ್ತಾಯಿಲ್ಲ ನೋಡಿ. ಎಷ್ಟು ಸಖತ್. ನಾನು ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡಿದ್ದೀನಿ, ಅದು ರೆಸಿಪಿ ನಿಮಗೆ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ ಮಾಡಿ ಫ್ರೆಂಡ್ಸ್. ಮತ್ತು